ಇದು ಸ್ಯಾಟಲೈಟ್ ಕಮ್ಯುನಿಕೇಶನ್ ಕಿಟ್ ಮಾಡ್ತಾ ಇದೀವಿ. ಈಗ ನೋಡಿ 3 ಕಿಟ್ ಬರುತ್ತೆ, ಟ್ರಾನ್ಸ್ಮಿಟರ್, ಟ್ರಾನ್ಸ್ಪಾಂಡರ್, ಆಮೇಲೆ ರಿಸೀವರ್ ಅಂತ. ಇದನ್ನ ಇದೇ ಥರ ಇಟ್ಕೊಳ್ಳಿ. ಮಿಡ್ಲ್ ಟ್ರಾನ್ಸ್ಪಾಂಡರ್ ಬರಬೇಕು, ಆ ಕಡೆ ಟ್ರಾನ್ಸ್ಮಿಟರ್ ಬರಬೇಕು. ಈಗ ಸ್ಯಾಟಲೈಟ್ ಕಮ್ಯುನಿಕೇಶನ್ ಕಿಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, 2 ಗ್ರೌಂಡ್ ಸ್ಟೇಷನ್ ಇದೆ. ಅವು 2 ಗ್ರೌಂಡ್ ಸ್ಟೇಷನ್ ಯಾವ್ಯಾವ ಅಂದರೆ, ಒಂದು ಟ್ರಾನ್ಸ್ಮಿಟರ್ ಆಮೇಲೆ ಒಂದು ರಿಸೀವರ್ ಇಲ್ಲಿರೋದು. ಇದು ಬಂದ್ಬಿಟ್ಟು ಸ್ಯಾಟಲೈಟ್. ಟ್ರಾನ್ಸ್ಪಾಂಡರ್ ಬಂದ್ಬಿಟ್ಟು ನಮಗೆ ಸ್ಯಾಟಲೈಟ್ ಥರ ವರ್ಕ್ ಮಾಡ್ತಾ ಇದೆ. ಇದರಲ್ಲಿ ಇದು ಬಂದ್ಬಿಟ್ಟು ಟ್ರಾನ್ಸ್ಮಿಟರ್ ಏನು ಮಾಡೋದಂದ್ರೆ, ನಾವು ಒಂದು ಡೇಟಾನ ಇಲ್ಲಿಂದ ಈ ಗ್ರೌಂಡ್ ಸ್ಟೇಷನ್ ಕಳಿಸ್ಬೇಕು. ಈಗ ಸೊ ಏನು ಮಾಡ್ತಾ ಇದೀವಿ, ಇಲ್ಲಿ ಒಂದು ಫಿಕ್ಸ್ ಡೇಟಾ ಇದೆ. ಈ ಫಿಕ್ಸ್ ಡೇಟಾ ಏನಾಗುತ್ತೆ ಅಂದರೆ, ಟ್ರಾನ್ಸ್ಮಿಟರ್ ಇಂದ ಸ್ಯಾಟಲೈಟ್ಗೆ ಹೋಗುತ್ತೆ, ಅಂದರೆ ಟ್ರಾನ್ಸ್ಪಾಂಡರ್ಗೆ ಹೋಗುತ್ತೆ. ಟ್ರಾನ್ಸ್ಪಾಂಡರ್ ಏನು ಮಾಡುತ್ತೆ ಅಂದರೆ, ನಂಗೆ ಇದು ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಿ ಇದಕ್ಕೊಂದು ಎಕ್ನಾಲಜ್ಮೆಂಟ್ ಕಳಿಸುತ್ತೆ. ಇದು ಎಕ್ನಾಲಜ್ಮೆಂಟ್ ಸಿಕ್ಕಾದ ತಕ್ಷಣ ಏನು ಮಾಡುತ್ತೆ ಅಂದರೆ, ಇಲ್ಲಿರೋ ಡೇಟಾನ ರಿಸೀವರ್ಗೆ ಮೂವ್ ಮಾಡುತ್ತೆ. ರಿಸೀವರ್ ಏನು ಮಾಡುತ್ತೆ ಅಂದರೆ, ನನಗೆ ಸಿಗ್ನಲ್ ಸಿಕ್ಕಿದೆ ಅಂತ ಒಂದು ಎಕ್ನಾಲಜ್ಮೆಂಟ್ ಇದಕ್ಕೆ ಕಳಿಸುತ್ತೆ. ಸೊ ಇಷ್ಟ ಆಗಿದ್ದಕ್ಕೆ ಒಂದು ಕಂಪ್ಲೀಟ್ ಸೈಕಲ್ ಆಯ್ತು ಅಂತ ಹೇಳ್ಬಿಟ್ಟು ಇದಕ್ಕೊಂದು ಎಕ್ನಾಲಜ್ಮೆಂಟ್ ಬರುತ್ತೆ. ಅಲ್ಲಿ ಕಮ್ಯುನಿಕೇಶನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಮಿಡ್ದಲ್ಲಿ ಯಾವುದೇ ಒಂದು ಲಿಂಕ್ ಸಿಗಲಿಲ್ಲ ಅಂತ ಹೇಳಿದ್ರೆ ಲಿಂಕ್ ಫೇಲ್ಯೂರ್ ಅಂತ ನಮಗೆ ಇದಲ್ಲಿ ಕಾಣಿಸುತ್ತೆ. ಈಗ ಡೆಮಾನ್ಸ್ಟ್ರೇಷನ್ ಮಾಡೋಣ ನೋಡಿ. ನಿಮಗೆ ಆನ್ ಮಾಡಿದ ತಕ್ಷಣ ಇದ್ರಲ್ಲಿ ಯಾವ ಜಂಪರ್ ಕಿಟ್ ಏನು ಹಾಕಂಗಿಲ್ಲ. ಆನ್ ಮಾಡಿದ ತಕ್ಷಣ ನಿಮಗೆ 3 ಸಿಗ್ನಲ್ ಕಾಣಿಸುತ್ತೆ. ಫಿಕ್ಸ್ ಡೇಟಾ, ಆಡಿಯೋ, ಟೋನ್ ಪ್ಯಾಟರ್ನ್. ನಾವು ಫಿಕ್ಸ್ ಡೇಟಾ ಮಾಡೋಣ ಈಗ ಸದ್ಯಕ್ಕೆ. ಅದಕ್ಕೆ 1 ಒತ್ಕೊಳ್ಳಿ. ಇಲ್ಲಿ ಟ್ರಾನ್ಸ್ಮಿಟಿಂಗ್ ಅಂತ ಬಂತು ನೋಡಿ. ಇಲ್ಲಿ ರಿಸೀವ್ಡ್, ಫಿಕ್ಸ್ ಡೇಟಾ ರಿಸೀವ್ ಆಯ್ತು. ಈಗ ಒಂದು ಎಕ್ನಾಲಜ್ಮೆಂಟ್ ಇಲ್ಲಿ ಕೇಳುತ್ತೆ ನೋಡಿ, ವೇಟಿಂಗ್ ಫಾರ್ ಎಕ್ನಾಲಜ್ಮೆಂಟ್. ಎಕ್ನಾಲಜ್ಮೆಂಟ್ ರಿಸೀವ್ ಆಯಿತು. ಇಲ್ಲಿ ಈಗ ಎಕ್ನಾಲಜ್ಮೆಂಟ್ ರಿಸೀವ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ. ಈಗ ಡೌನ್ಲೋಡ್ ಇಲ್ಲಿ ಬಂತು. ಡೌನ್ಲೋಡ್ ಅಂದರೆ ಡೌನ್ಲೋಡ್ಗೆ ನಿಮಗೆ ಫ್ರೀಕ್ವೆನ್ಸಿ ಸೆಂಡ್ ಆಗ್ತಾ ಇದೆ. ಇಲ್ಲಿ ರಿಸೀವ್ ಆಯಿತು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ವೇಟಿಂಗ್ ಫಾರ್ ಎಕ್ನಾಲಜ್ಮೆಂಟ್ ರಿಸೀವ್ ಆಯ್ತು. ಈಗ ಇಲ್ಲಿ ಇದರಿಂದ ರಿಸೀವರ್ದು ಇಲ್ಲಿ ನೋಡಿ. ಈಗ ಇದು ಟ್ರಾನ್ಸ್ಮಿಟರಲ್ಲಿ ನಿಮಗೆ ಕಂಪ್ಲೀಟ್ ಎಕ್ನಾಲಜ್ಮೆಂಟ್ ಕಾಯ್ತಾ ಇದೆ. ಅಂದರೆ ರಿಸೀವರ್ ಆಗಿ ರಿಸೀವ್ ಆಗಿದೆ ನೋಡಿ, ಎಕ್ನಾಲಜ್ಮೆಂಟ್ ರಿಸೀವ್ ಆಯಿತು. ಈಗ ಸಕ್ಸಸ್ಫುಲ್ ಅಂತ ಬರುತ್ತೆ ನೋಡಿ, ಸಕ್ಸಸ್ಫುಲ್ ಕಮ್ಯುನಿಕೇಶನ್. ಈಗ ಒಂದು ಲಿಂಕ್ ಫೇಲ್ಯೂರ್ ಮಾಡಿ ತೋರಿಸ್ತೀನಿ. ಎಲ್ಲ ರೀಸೆಟ್ ಮಾಡ್ಕೊಳ್ಳಿ. ಈ ಲಿಂಕ್ ಫೇಲ್ಯೂರ್ ಮಾಡೋಕ್ಕೆ ಇದೊಂದು ಜಸ್ಟ್ ಈ ಕಮ್ಯುನಿಕೇಶನ್ ಕಿಟ್ ಇದೆಯಲ್ಲ, ಅದರಲ್ಲಿ ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ ಈ ಸ್ವಿಚ್ನ. ಅದಕ್ಕೆ ಈ ಸ್ಯಾಟಲೈಟ್ ರಿಸೀವರ್ ಏನಾಗ್ತಾ ಇದೆ ಅಂದರೆ ಆಫ್ ಆಗಿಬಿಡ್ತು ಕಂಪ್ಲೀಟ್ ಆಗಿ. ಈಗ ನಾನೊಂದು ಫಿಕ್ಸ್ ಡೇಟಾ ಮೂವ್ ಮಾಡ್ತೀನಿ. ಟ್ರಾನ್ಸ್ಮಿಟಿಂಗ್ ಆಗ್ತಾ ಇದೆ. ಇಲ್ಲಿ ರಿಸೀವ್ ಆಯಿತು ಟ್ರಾನ್ಸ್ಪಾಂಡರಲ್ಲಿ. ಇಲ್ಲಿ ಎಕ್ನಾಲಜ್ಮೆಂಟ್ ನೋಡಿ, ಎಕ್ನಾಲಜ್ಮೆಂಟು ರಿಸೀವ್ ಆಯಿತು. ಈಗ ಇಲ್ಲಿ ತೋರಿಸ್ಬೇಕಿತ್ತು. ಇಲ್ಲಿ ಆ್ಯಕ್ಚುಲಿ ರಿಸೀವ್ ಆಗಬೇಕಿತ್ತು ಇಲ್ಲಿ, ಬಟ್ ಇದಕ್ಕೆ ರಿಸೀವ್ ಆಗಿಲ್ಲ ನೀನು. ಯಾಕೆಂದರೆ ನಾನು ಈ ಸ್ಯಾಟಲೈಟ್ ಕಮ್ಯುನಿಕೇಶನ್ನ ನಾನು ಆಫ್ ಮಾಡಿರೋದಕ್ಕೆ ಇಲ್ಲಿ ರಿಸೀವ್ ಆಗಿಲ್ಲ. ಈಗ ಏನಾಗ್ತಾಯಿದೆ ಅಂದರೆ, ನೀನು ಎಕ್ನಾಲಜ್ಮೆಂಟ್ ಕಾಯ್ತಾ ಇದೆ, ಇಲ್ಲಿಂದ ರಿಸೀವರಿಂದ ಕಾಯ್ತಾ ಇದೆ ಎಕ್ನಾಲಜ್ಮೆಂಟ್ಗೆ. ಲಿಂಕ್ ಫೇಲ್ಯೂರ್ ಬಂತು ಅಷ್ಟೇ. ಇದು ಈಗ ಲಿಂಕ್ ಫೇಲ್ಯೂರ್ ಆಗಿದೆ. ಫಸ್ಟ್ ಇಲ್ಲೂ ಅಷ್ಟೇ, ರಿಸೀವರ್ ನಾಟ್ ಅವೈಲೇಬಲ್ ನೋಡಿ. ರಿಸೀವರ್ ನಾಟ್ ಅವೈಲೇಬಲ್, ರಿಸೀವರ್ ಇಂದ ಫೇಲ್ ಆಯಿತು ಅಂತ ನಮಗೆ ಮೇನ್ ಆಗಿ ಯಾವುದರಲ್ಲಿ ಟ್ರಾನ್ಸ್ಮಿಟರಲ್ಲಿ ಕಾಣಿಸುತ್ತೆ. ಈಗ ಟ್ರಾನ್ಸ್ಮಿಟರ್ ಅಂದರೆ ಏನಂದರೆ, ಇಟ್ಸ್ ಎ ಡಿವೈಸ್ ವಿಚ್ ಸೆನ್ಸ್ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಟು ಎನಿ ಅದರ್ ಡಿವೈಸ್ ಅಂತ ಹೇಳ್ಬೋದು ಟ್ರಾನ್ಸ್ಮಿಟರ್ಗೆ. ಟ್ರಾನ್ಸ್ಪಾಂಡರ್ ಅಂದರೆ ಏನಂದರೆ, ಇಟ್ಸ್ ಬೇಸಿಕಲಿ ಟ್ರಾನ್ಸ್ಮಿಟರ್ ಆ್ಯಂಡ್ ರೆಸ್ಪಾಂಡರ್. ಏನು ಮಾಡ್ತಾ ಇದೆ ಅಂದರೆ ನೋಡಿ, ಇಲ್ಲಿಂದ ಬಂದಿರೋ ಸಿಗ್ನಲ್ನ ಇದಕ್ಕೆ ಕಳಿಸುತ್ತೆ, ಪ್ಲಸ್ ಇಲ್ಲಿ ರಿಸೀವ್ ಮಾಡ್ಕೊಳ್ಳುತ್ತೆ, ಪ್ಲಸ್ ಇದಕ್ಕೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಟ್ರಾನ್ಸ್ಮಿಟ್ ಮಾಡಿದ ನಾನು ಟ್ರಾನ್ಸ್ಮಿಟ್ ಮಾಡಿದೆ ಅಂತ ಇದಕ್ಕೆ ರೆಸ್ಪಾನ್ಸು ಕಳಿಸುತ್ತೆ, ಅದಕ್ಕೆ ಟ್ರಾನ್ಸ್ಮಿಟರ್ಗೆ. ಪ್ಲಸ್ ನನಗೆ ಸಿಗ್ನಲ್ ರಿಸೀವ್ ಆಗಿದೆ ಅಂತ ಇದು ರೆಸ್ಪಾಂಡ್ ಮಾಡುತ್ತೆ. ಸೊ ಏನಾಗಿತ್ತು ಅಂದರೆ, ಇದಕ್ಕೆ ಟ್ರಾನ್ಸ್ಮಿಟರ್ ಆ್ಯಂಡ್ ರೆಸ್ಪಾಂಡರ್ ಅಂತ ಎರಡೂ ಇರೋದಕ್ಕೆ ಟ್ರಾನ್ಸ್ಪಾಂಡರ್ ಅಂತ ಹೇಳ್ತೀವಿ. ಅದೇ ಮೇನ್ ಆಗಿ ಹೇಳ್ಬೇಕಿರೋದು ಎಕ್ಸಾಮಿನರ್ಗೆ. ಇದು ಬಂದ್ಬಿಟ್ಟು ರಿಸೀವರ್ ಇಸ್ ಡಿವೈಸ್ ವಿಚ್ ರಿಸೀವ್ಸ್ ದ ಸಿಗ್ನಲ್ಸ್ ಫ್ರಮ್ ಟ್ರಾನ್ಸ್ಮಿಟರ್ ಆರ್ ಎನಿ ಅದರ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂತ ಹೇಳ್ಬೋದು ಅಷ್ಟೇ.